ಇದೇನು IPL ಅಲ್ಲ, ಗೋ ಬ್ಯಾಕ್ ಹೋಮ್ ಅಂತ ಲೇವಡಿ ಮಾಡಿದ್ರು. ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಆಡೋದು ಈಸಿ ಇಲ್ಲ ಅಂತ ಕಿಚಾಯಿಸಿದ್ರು. ಆದರೆ ಇದ್ಯಾವುದಕ್ಕೂ ಕೇರ್ ಮಾಡದ ಬಾಸ್ ಬೇಬಿ ಈಗ ಬ್ಯಾಟ್ನಲ್ಲೇ ಉತ್ತರ ಕೊಟ್ಟಿದ್ದಾನೆ. ಫೈನಲ್ ಪಂದ್ಯದಲ್ಲಿ ಕಿಚ್ಚು ಹಚ್ಚಿ ಲಂಕೆಯನ್ನೇ ಸುಟ್ಟಿದ್ದಾನೆ. ಟ್ರಿಗರ್ ಮಾಡಿದವರ ಎದುರಲ್ಲಿ ವೈಭವ್ ಆರ್ಭಟ ಹೇಗಿತ್ತು? ಫೈನಲ್ ಪಂದ್ಯದ ಅಬ್ಬರ ಎಂಥದ್ದು? ಹರಿಣಗಳ ಎದುರು ಸಿಂಹಿಣಿಯರು ಶರಣಾಗಿದ್ದು ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಶ್ರೀಲಂಕಾ ಎ ತಂಡದ ವಿರುದ್ಧ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದ ಫೈನಲ್ ಪಂದ್ಯದಲ್ಲಿ ಭಾರತ ಭರ್ಜರಿಯಾಗಿ ಗೆದ್ದು ಬೀಗಿದೆ. ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಆರ್ಭಟಕ್ಕೆ ಲಂಕಾ ಬೌಲರ್ಗಳು ಅಕ್ಷರಶಃ ತಂಡ ಹೊಡೆದಿದ್ರು. ಕಳೆದ ಪಂದ್ಯಗಳಲ್ಲಿ IPL ಕಿಡ್ ಅಂತೆಲ್ಲ ಟೀಸ್ ಮಾಡಿದವರು ಮೈದಾನದಲ್ಲಿ ಅದೇ ಕಿಡ್ ಮುಂದೆ ಶರಣಾಗಿದ್ರು. ಡಂಬುಲಾದಲ್ಲಿ ನಡೆದಂತ ತ್ರಿಕೋನ ಏಕದಿನ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಇತಿಹಾಸವನ್ನೇ ಬರೆದಿದೆ. ಸೂರ್ಯವಂಶಿ ಸಿಡಿಲಿಗೆ ಲಂಕಾ ದಹನ. ಇನ್ನು ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತಂತ ಭಾರತ ಮೊದಲು ಬ್ಯಾಟಿಂಗ್ ಅನ್ನ ಮಾಡುತ್ತೆ. ಬ್ಯಾಟಿಂಗ್ ಅಲ್ಲಿ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ಸೆಟ್ ಮಾಡ್ತಾರೆ. ಭಾರತ ಪರ ವೈಭವ್ ಸೂರ್ಯವಂಶಿ ಅಕ್ಷರಶಃ ಜ್ವಾಲಾಗ್ನಿಯಾಗಿದ್ರು. 11 ಬಾಲಲ್ಲೇ ಅರ್ಧ ಶತಕ ಸಿಡಿಸಿದ ವೈಭವ್ ಕೇವಲ 29 ಎಸೆತಗಳಲ್ಲಿ 10 ಬೌಂಡ್ರಿ ಹಾಗೆ 8 ಸಿಕ್ಸರ್ಗಳನ್ನು ಒಳಗೊಂಡಂತೆ 94 ರನ್ ಗಳಿಸಿ ಔಟ್ ಆಗ್ತಾರೆ. 324 ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಇನ್ನು ಪ್ರಿಯಾಂಶ್ ಆರ್ಯ 39 ರನ್, ತಿಲಕ್ ವರ್ಮಾ ಕೂಡ 67 ರನ್ಗಳ ಇನ್ನಿಂಗ್ಸ್ ಅನ್ನು ಆಡ್ತಾರೆ. ಕೊನೆಯಲ್ಲಿ ಅನುಕೂಲ್ ರಾಯ್ 15 ಬಾಲಲ್ಲಿ 39 ರನ್ ಸಿಡಿಸಿ ಒಂದೊಳ್ಳೆ ಫಿನಿಶಿಂಗ್ ಕೊಡ್ತಾರೆ. ಈ ಮೂಲಕ ಭಾರತ 377 ರನ್ಗಳನ್ನ ಕಲೆ ಹಾಕಿತ್ತು. ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಶ್ರೀಲಂಕಾ ತಂಡ ಆರಂಭದಲ್ಲಿ ಸ್ವಲ್ಪ ಎಡವಿದ್ರು. ಮಿಡಲ್ ಓವರ್ನಲ್ಲಿ ಸ್ವಲ್ಪ ಫೈಟ್ ಕೊಟ್ಟರು ಕೂಡ ಅಂತಿಮವಾಗಿ 47.1 ಓವರ್ಗಳಲ್ಲಿ 311 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಭಾರತ 66 ರನ್ಗಳ ಅಂತರದಲ್ಲಿ ಗೆದ್ದು ಸರಣಿಯನ್ನ ಕೈವಶ ಮಾಡಿಕೊಳ್ತು. ಹಾಗೆ ಭಾರತ ಎ ತಂಡದ ತ್ರಿಕೋನ ಸರಣಿಯ ಸತತ 7ನೇ ಗೆಲುವು ಅನ್ನೋದು ಇದು ವಿಶೇಷ. ಇನ್ನು ಇದೇ ಪಂದ್ಯದಲ್ಲಿ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ ಶೈನ್ ಆಗಿದ್ದು ಬಿಗ್ ಮ್ಯಾಚ್ಗಳ ಪವರ್ ಹಿಟ್ಟರ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. ಕ್ರೂಷಿಯಲ್ ಗೇಮ್ಗಳಲ್ಲಿ ವೈಭವ್ ವಿರಾಟ ರೂಪ. ಬಿಗ್ ಸ್ಟೇಜ್ ಅಥವಾ ಬಿಗ್ ಮ್ಯಾಚಸ್ ಅಂತ ಬಂದಾಗ ನಿಜಕ್ಕೂ ಕೂಡ ವೈಭವ್ ಸೂರ್ಯವಂಶಿ ಅದ್ಭುತ ಆಟಗಾರ. ಕಳೆದ ವರ್ಷ ಅಂಡರ್-19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 80 ಬಾಲಲ್ಲಿ 175 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಈಗ IPLನಲ್ಲೂ ಕೂಡ ಅದೇ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬಂದಿತ್ತು. ಎಲಿಮಿನೇಟರ್ ಮ್ಯಾಚಲ್ಲಿ ಹೈದರಾಬಾದ್ ವಿರುದ್ಧ 29 ಬಾಲಲ್ಲಿ 97 ರನ್. ಇನ್ನು ಕ್ವಾಲಿಫೈಯರ್ ಮ್ಯಾಚಲ್ಲಿ ಗುಜರಾತ್ ವಿರುದ್ಧ 47 ಬಾಲಲ್ಲಿ 96 ರನ್ಗಳನ್ನ ಕಲೆ ಹಾಕಿದ್ದಂಥ ವೈಭವ್ ಶ್ರೀಲಂಕಾ ವಿರುದ್ಧದ ಫೈನಲ್ ಮ್ಯಾಚಲ್ಲಿ ಈಗ 29 ಬಾಲಲ್ಲಿ 96 ರನ್ ಬಾರಿಸಿ ತಾನು ಬಿಗ್ ಮ್ಯಾಚ್ಗಳ ಗೇಮ್ ಚೇಂಜರ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಹೀಗೆ ಎ ತಂಡ ಸರಣಿಯನ್ನ ಗೆದ್ರೆ ಅತ್ತ ಭಾರತ ಮಹಿಳಾ ತಂಡ T20 ವಿಶ್ವಕಪ್ನಲ್ಲಿ ಮೊದಲ ಸೋಲನ್ನ ಕಂಡಿದೆ. ಸೌತ್ ಆಫ್ರಿಕಾ ವಿರುದ್ಧ ಸೋತ ಸಿಂಹಿಣಿಯರು. ಪಾಕಿಸ್ತಾನ ನೆದರ್ಲ್ಯಾಂಡ್ ವಿರುದ್ಧ ಗೆದ್ದು ಹ್ಯಾಟ್ರಿಕ್ ಗೆಲುವಿನ ಟಾರ್ಗೆಟ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕಣಕ್ಕಿಳಿದಂತ ಮಹಿಳಾ ತಂಡ ಸೋಲನ್ನ ಕಂಡಿದೆ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಭಾರತ 20 ಓವರ್ಗಳಲ್ಲಿ 158 ರನ್ಗಳನ್ನ ಕಲೆ ಹಾಕಿತ್ತು. ಭಾರತ ಪರ ಬ್ಯಾಟಿಂಗ್ ಸ್ವಲ್ಪ ವೀಕೇ ಇತ್ತು. 159 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ದಕ್ಷಿಣ ಆಫ್ರಿಕಾ ಆರಂಭದಲ್ಲಿ ಆಘಾತ ಅನುಭವಿಸಿತ್ತು. ಆದರೆ ಮರಿಜಾನ್ ಕಪ್ ಹಾಗೆ ತಾಜ್ಮಿನ್ ಬ್ರಿಡ್ಸ್ ಇಬ್ಬರ ನಡುವೆ ಬಲವಾದ 97 ರನ್ಗಳ ಜೊತೆಯಾಟ ಬಂತು. ಇವರಿಬ್ಬರ ಜೊತೆಯಾಟದಿಂದಲೇ ಭಾರತ ಇನ್ನೂ ಕೂಡ 5 ಎಸೆತಗಳು ಬಾಕಿ ಇದ್ದಂತೆಯೇ ಪಂದ್ಯವನ್ನ ಸೋಲೊಪ್ಪಿಕೊಳ್ತು. ಶ್ರೀಚರಣಿ ಮಾತ್ರ ಬೌಲಿಂಗ್ನಲ್ಲಿ 3 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಉಳಿದವರೆಲ್ಲ ಕೂಡ ಎಕ್ಸ್ಪೆನ್ಸಿವ್ ಆದ್ರು. ಇನ್ನು ಭಾರತದ ಕಳಪೆ ಫೀಲ್ಡಿಂಗ್ ಹಾಗೆ ಕ್ಯಾಚ್ ಡ್ರಾಪ್ ಕೂಡ ಈ ಸೋಲಿಗೆ ಕಾರಣವಾಗಿತ್ತು. ನಮಸ್ಕಾರ.